ತುಂಬ ಖುಷಿಯಾಗತ್ತೆ ಸರ್. 21 ವರ್ಷಗಳ ನಿರಂತರ ಛಲ ನಿಮ್ಮದು. ಉದ್ದೇಶ ಈಡೇರಿಸ್ಕೊಂಡು ಹೋಗ್ತಾನೇ ಇದ್ದೀರಾ. ದಣಿವಾಗೋದಿಲ್ವಾ ಅನ್ಸುತ್ತೆ ನಿಮ್ದೆಲ್ಲ ಪ್ರಯತ್ನಗಳನ್ನು ನೋಡುವಾಗ? ಇಲ್ಲ, ಮಕ್ಕಳ ಮುಖ ನೋಡಿದಾಗ ದಣವಾಗಲ್ಲ. ಇಂಜಿನಿಯರಿಂಗಿಂದ ಡೈರೆಕ್ಟಾಗಿ ಈ ಕಡೆ ಬಂದ್ರಿ. ನನಗೆ ಆ ಪ್ರಶ್ನೆನ ಮತ್ತೆ ಕೇಳ್ತೀನಿ, ಅದು ಎಲ್ಲಿಂದ ಶುರುವಾಯಿತು, ಹೇಗಾಯಿತು, ಹೆಂಗೆ ಅಂತ. ಸರ್, ಒಂದು ನಿರ್ಲಕ್ಷಿತ ವಲಯ ಮಕ್ಕಳಲ್ಲಿ ನಿರ್ಲಕ್ಷಿತ ಮಕ್ಕಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ನಿಮ್ಮ ಕಲಿಯುವ ಶಾಲೆಯ ಜೀವಗಳಾಗ್ತಾರೆ. ಹೆಂಗೆ ಸರ್, ಹೆಂಗಿದ್ದಾರೆ ಮಕ್ಕಳು ಇವಾಗ? ಎಷ್ಟು ಜನ ಇದ್ದಾರೆ ಇವಾಗ? ಒಂದು 100 ಮಕ್ಕಳಿದ್ದಾರೆ. ಅದು ಕೆಪಾಸಿಟಿನ ಹಂಗೆ. ಯಾಕೆಂದರೆ ಟೋಟ್ಲಿ ವಸತಿ ಶಾಲೆ, 32 ಹೆಣ್ಮಕ್ಳು, 68 ಗಂಡು ಮಕ್ಕಳು. ಈ ಸತಿಯಿಂದ ತುಂಬ ಜನ ಸೇರ್ಕೋಬೇಕು. ನಮಗೆ ಒಂಥರ ಬೇಜಾರು ಆಗುತ್ತೆ. ಆಗಲ್ಲ ಅನ್ನಕ್ಕೆ ಬೇಜಾರಾಗುತ್ತೆ. ಬಟ್ ಅಷ್ಟೇ ಆಗ್ತಾ ಇರೋದು. ನನಗೆ ಬಹಳ ಇನ್ನೊಂದು ಇನ್ಸ್ಪೈರಿಂಗ್ ಅನಿಸಿದ್ದು ನಿಮ್ಮ ವಿಷಯದಲ್ಲಿ, BPL ಕಾರ್ಡ್ ಹೋಲ್ಡರ್ನ ಮೊದಲ ಸಂತತಿಗೆ ನಿಮ್ಮಲ್ಲಿ ಅವಕಾಶ ಹೆಚ್ಚು ಅಂತ. ಹೌದಾ? ಹೌದು. ನೋಡಿ, ಇದು ಒಂದಿದೆಯಲ್ಲ, ಇದು ನಮ್ಮ ಸಿಸ್ಟಮ್ ಒಳಗಡೆ ಬಂದುಬಿಟ್ರೆ ಸರ್, ಏನೇನು ಅವಕಾಶಗಳಿವೆ, ಏನೇನು ವ್ಯವಸ್ಥೆ ಇದೆ, ನೀವೇನು ಅನ್ಕೊಂಡಿದ್ದೀರಲ್ಲ ಆ ವ್ಯವಸ್ಥೆನ ನಮ್ಮ ಸಿಸ್ಟಮ್ ಒಳಗಡೆ ತಂದುಬಿಟ್ರೆ ಐ ಥಿಂಕ್ ಎಲ್ಲ ಮನೆಯೂ ಬೆಳಗ್ಗೆ ಹೋಗುತ್ತೆ ಅಂತ ಅನಿಸುತ್ತೆ. ಒಂದು BPL, ಇನ್ನೊಂದು ಶಾಲೆಗೆ ಹೋಗಿ ಅಕಾಡೆಮಿಕ್ಸಲ್ಲಿ ಹಿಂದುಳಿದಿರಬೇಕು. ಓಕೆ, ಶಾಲೆಗೆ ಹೋಗಿ ಅಕಾಡೆಮಿಕ್ಸ್. ಇವಾಗ ನಾನೊಂದು ಹುಡುಗಿ ಹೇಳ್ತೀನಿ, ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಕೊಳ್ಳೆಗಾಲದ ಹುಡುಗಿ, ತಂದೆ ಇಲ್ಲ, ಚಿಕ್ಕಂದಲ್ಲಿ ಹೊಟ್ಟೋಗ್ಬಿಟ್ಟಿದ್ದಾರೆ, ತಾಯಿ ಒಬ್ಬರೇ ಇದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಆ ಮಗುಗೆ ಜೀವನ ಬದುಕು ಕಟ್ಕೋಬೇಕಾದ್ರೆ ವಿದ್ಯೆ ಆಗತ್ತೆ. ಅವ್ರು ಶಾಲೆಗೆ ಹೋಗಿದ್ದಾರೆ, 5 ವರ್ಷ ಓದಿದ್ದಾಳೆ, ತುಂಬ ಚುರುಕಾಗಿದ್ದಾಳೆ. ಬಟ್ ನೀವು ಬರೀರಿ ಅಂದರೆ ಬರಲ್ಲ, 2+1 ಬರಲ್ಲ. ಈ ಥರ ಮಕ್ಕಳನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಫ್ಯಾಮಿಲಿ ವ್ಯವಸ್ಥೆಗಳು ಎಲ್ಲ ಥರದ್ದು ಅವಕಾಶ ವಂಚಿತ ಮಕ್ಕಳು ಅಂತ. ನಾನಾ ರೀತಿಯ ಅವಕಾಶ ವಂಚಿತ ಮಕ್ಕಳು, ನಿರ್ಲಕ್ಷಿತ ಮಕ್ಕಳು ಅಂದರೆ ಅದು ಒಂದೇ ಕಡೆಯಿಂದ ಆಗಬೇಕು ಅಂತಿಲ್ಲ. ಮನೆಯಲ್ಲೂ ಕೆಲವೊಂದು ತೊಂದರೆಗಳಿರಬಹುದು, ತಂದೆ ತಾಯಿಯಿಂದ ನಿರ್ಲಕ್ಷಿತರಾಗಿರಬಹುದು, ಸಮಾಜದಿಂದಲೂ ನಿರ್ಲಕ್ಷಿತರಾಗಿರಬಹುದು, ಅಥವಾ ನೀವು ಹೇಳಿದ ಹಾಗೆ ಶಾಲೆಗೆ ಹೋಗ್ತಿದ್ದಾರೆ ಆದರೆ ಕಲಿಕೆಯಲ್ಲಿ ಹಿಂದುಳಿದು ಹೋಗಿದ್ದಾರೆ. ಅವರಿಗೆಲ್ಲರಿಗೂ ಕಲಿಯುವ ಶಾಲೆಯಲ್ಲಿ ಒಂದು ಅವಕಾಶ ಇದೆ. ಬಹಳಷ್ಟು ಮಕ್ಕಳು ನಿಮ್ಮ ವಿಡಿಯೋಗಳಲ್ಲಿ ಮಾತನಾಡಿದ್ದನ್ನು ನೋಡ್ತಾ ಇದ್ದೆ, ಖುಷಿ ಆಯಿತು ಅವ್ರು ಮಾತನಾಡುವಾಗ. ಕೆಲವರು ಕಲಿಯುವ ಶಾಲೆಗೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ನಾವು ದೊಡ್ಡವರಾಗಿ ಏನೋ ಒಂದು ಕಲಿತು ವಾಪಸ್ ಅದೇ ಶಾಲೆಯಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಕೆಲವರು ಪೇಂಟರ್ ಆಗಬೇಕು ಅಂದ್ಕೊಳ್ತಾರೆ, ಅಂದರೆ ಕಲಾವಿದರಾಗಬೇಕು ಅಂದ್ಕೊಳ್ತಾರೆ. ಕೆಲವರು ನಾನಾ ವಿಧದ ಕನಸುಗಳನ್ನು, ಆ ಕನಸುಗಳನ್ನು ಬಿತ್ತೋದಕ್ಕೆ ರೆಕ್ಕೆಗಳ ಅವಶ್ಯಕತೆ ಬಹಳ ಇರುತ್ತೆ ಸರ್. ಅಂದರೆ ಫ್ರೀಯಾಗಿ ನಿನಗೇನು ಅನಿಸುತ್ತೆ ಮಾಡು, ನಿನಗೇನು ಅನಿಸುತ್ತೆ ಅದ್ರ ಬಗ್ಗೆ ಕನಸು ಕಾಣು ಅನ್ನೋದಕ್ಕೆ.